ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಜನ್ಮದಲ್ಲಿ ಶನಿ, ಈಗ ತಾನೇ ಶನಿ ಸಂಚಾರ ಮಾಡೋಕೆ ಶುರು ಮಾಡಿಬಿಟ್ಟ. ಏನು ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಎಲ್ಲಾ ಜ್ಯೋತಿಷ್ಯರು ಎದುರಿಸ್ಬಿಟ್ರೆ ಜನ್ಮಕ್ಕೆ ಶನಿ ಬಂದ, ಜನ್ಮಕ್ಕೆ ಶನಿ ಬಂದ, ಜನ್ಮಕ್ಕೆ ಶನಿ ಬಂದ, ನಿನ್ನನ್ನ ತೊಳೆದು ಬಿಡ್ತಾನೆ, ನಿನ್ನ ಜೀವನ ಅಂತಕ್ಕಂಥದ್ದೇ ಅಷ್ಟೇ, ಇನ್ನು 7 ರಾಟ ಶನಿ ಅಷ್ಟೇ ನಿನ್ನ ಕತೆ ಅಂತ ಹೇಳಿ ಎದುರಿಸ್ಬಿಟ್ಟಿರ್ತಾರೆ. ಹೆದರ್ಕೊಳ್ಳೋದು ಬೇಡ. ಭಗವಂತ ಭೂಮಿ ಮೇಲೆ ಕಳಿಸಿದನ್ರಿ ನಮ್ಮನ್ನ, ಜೀವನವನ್ನ ಮಾಡಬೇಕು. ನಿಜ, ಮಳೆ ಬಂತು ಅಂದ ತಕ್ಷಣ ಹೆದರ್ಕೊಳ್ಳೋದಾ? ಬಿಸಿಲು 42 ಡಿಗ್ರಿ, 45 ಡಿಗ್ರಿ, 48 ಡಿಗ್ರಿ ಬಂದರೂ ಮನುಷ್ಯ ಬದುಕಲ್ವಾ? ಖಂಡಿತವಾಗಿ ಬದುಕ್ತಾನೆ. ಧೃತಿಗೆಡಬಾರದಷ್ಟೇ. ಧೈರ್ಯಂ ಸಾಹಸ ಲಕ್ಷಣಂ. ನಮ್ಮ ಜೀವನ ಅಂತಕ್ಕಂಥದ್ದು ಏನಿದೆಯೋ, ನಮ್ಮ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಬರ್ತಕ್ಕಂಥದ್ದು ಗ್ರಹಚಾರ ದೋಷದಿಂದ. ಹೌದು, ಗ್ರಹಚಾರ ಯಾರ ಅಪ್ಪನ ಮನೆ ಗಂಟಲ್ಲ, ಯಾರ ತಾತನ ಮನೆ ಗಂಟಲ್ಲ. ನೀವು ನಾನು ಹೇಳಿದಾಗೆ ಗ್ರಹಚಾರ ಕೇಳಲ್ಲ. ಜನ್ಮಕ್ಕೆ ಶನಿ ಬಂದಿದ್ದಾನೆ ನಿಜ, 4ನೇ ಮನೆಯಲ್ಲಿ ಗುರು ಅಂತಕ್ಕಂಥವರು ಸಂಚಾರ ಮಾಡ್ತಾ ಇದ್ದಾರೆ ನಿಜ, ಗುರು ಬಲ ಶನಿ ಬಲ ಅಂತಕ್ಕಂಥದ್ದು ಇಲ್ಲ ನಿಜ. ಆದರೆ ನಿಮ್ಮ ಜಾತಕದಲ್ಲಿ ಶನಿಯಾಗಲಿ ಗುರುವಾಗಲಿ ಉಚ್ಚ ಕ್ಷೇತ್ರದಲ್ಲಿ ಇದ್ದರೆ, ನಿಮಗೆ 2ನೇ ಬಾರಿ ಈ 7.5 ಶನಿ ಬಂದಿದ್ದರೆ, ಅಥವಾ 3ನೇ ಬಾರಿ ಈ ಜನ್ಮಕ್ಕೆ ಶನಿ ಅಂತಕ್ಕಂಥವರು ಬಂದಿದ್ದರೆ, 7 ರಾಟ ಶನಿ ಅಂತಕ್ಕಂಥವರು ಬಂದಿದ್ದರೆ, ಖಂಡಿತವಾಗಿ ಸ್ವಲ್ಪ ಮಟ್ಟಿಗೆ ಮಾತ್ರ ಕಷ್ಟ ಕಾರ್ಪಣ್ಯಗಳನ್ನು ನೀವು ಅನುಭವಿಸ್ತೀರ. ಫಸ್ಟ್ ಟೈಮ್ ಬಂದರೆ ಖಂಡಿತವಾಗಿ ಹೌದು, 7 ರಾಟ ಶನಿ ಅಂತಕ್ಕಂಥದ್ದು ಬಹಳಷ್ಟು ಹಿಂಸೆಯನ್ನು ಕೊಡುತ್ತೆ. ಆದರೆ ಧೃತಿಗೆಡ್ತಕ್ಕಂಥದ್ದು ಬೇಡ. ಈಗ ನಿಮಗೆ ಫೀವರ್ ಬರುತ್ತೆ, ವೈರಲ್ ಫೀವರ್, ಹೌದಲ್ವಾ? ಅಥವಾ ಮಿದುಳು ಜ್ವರಗಳು ಬರುತ್ತೆ, ಅಥವಾ ಆಯಾಸಗಳಾಗತ್ತೆ, ಆರೋಗ್ಯದಲ್ಲಿ ಏರುಪೇರಾಗತ್ತೆ. ಇವತ್ತು ಮೆಡಿಕಲ್ ಅಂತಕ್ಕಂಥದ್ದು ಎಷ್ಟು ಮುಂದುವರೆದಿದೆ ಯೋಚನೆ ಮಾಡಿ. ಹೃದಯವನ್ನೇ ಬದಲಾವಣೆಯನ್ನ ಮಾಡತಕ್ಕಂಥ ಶಕ್ತಿಯನ್ನ ಹೊಂದಿದೆ ಮಾನವನ ಬುದ್ಧಿಶಕ್ತಿ. ಮಾನವನ ಬುದ್ಧಿಶಕ್ತಿ ಅಂತಕ್ಕಂಥದ್ದು, ಆ ಬುದ್ಧಿಶಕ್ತಿಯನ್ನ ಸರಿಯಾಗಿ ಉಪಯೋಗವನ್ನ ಮಾಡ್ಕೊಳ್ಳಿ. ಜನ್ಮದಲ್ಲಿ ಶನಿ ಬಂದ, ಹೋಗಿ ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡಿ. ಸೀತಾನ್ವೇಷಣೆ ಸಮಯದಲ್ಲಿ ಆಂಜನೇಯನಿಗೆ ಶನಿ ಕೊಟ್ಟಿರ್ತಕ್ಕಂಥ ವಚನ ಮಾತಿದು. ಅಪ್ಪ, ನಿನ್ನ ಭಕ್ತರಿಗೆ ನಾನು ಯಾವುದೇ ನೀಚ ದೃಷ್ಟಿ ಕ್ರೂರ ದೃಷ್ಟಿಯನ್ನ ಬಿಡಲ್ಲ, ನನ್ನ ಕಾಟವನ್ನ ಕೊಡಲ್ಲ ಅಂತ ಶನಿ ಪರಮಾತ್ಮನೇ ಹೇಳಿರ್ತಕ್ಕಂಥ ಮಾತು. ನೀವು ಆಂಜನೇಯನ ಪರಮ ಭಕ್ತರಾದರೆ ಖಂಡಿತವಾಗಿ ನಿಮಗೆ ಶನಿ ದೋಷ ಅಂತಕ್ಕಂಥದ್ದಿಲ್ಲ. ಆದರೆ ಈ ಜೂನ್ ಮಾಸ ಹೇಗಿರುತ್ತೆ, ಸ್ವಲ್ಪ ಹಾಗೆ ಹೀಗೆ ಜೀವನ ಅಂತಕ್ಕಂಥದ್ದು ಹೋಗುತ್ತೆ ನಿಜ. ಆದರೆ ಕಷ್ಟ ಕಾರ್ಪಣ್ಯಗಳು ಅಧಿಕವಾಗಿ ಅನುಭವಿಸಬೇಕಾಗತ್ತೆ. ಆದರೆ ಒಂದು ವಿಚಾರವನ್ನು ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ, ಸಾಲವನ್ನು ಮಾಡ್ಲಿಕ್ಕೆ ಮಾತ್ರ ಹೋಗಬೇಡಿ. ಸಾಲವನ್ನು ತಗೋಬೇಕಾದ್ರೆ ಹಾಲು ಅನ್ನವನ್ನು ಉಂಡಂತೆ ಸಾಲಿಗನು ಬಂದಾಗ ಕಿಬ್ಬದಿಯ ಕೀಳು ಮುರಿದಂತೆ ಸರ್ವಜ್ಞ ಅಂತ ನಾವೇನು ಹೇಳ್ತೀವೋ ಹಾಗೆ ಈ ಕಲಿಯುಗದ ದೈನ್ಯವನ್ನ ಮಾಡಿಸ್ತಾನೆ ಶನಿ, ಸಾಲವನ್ನು ಮಾಡಿಸ್ತಾನೆ, ನೆಮ್ಮದಿಯನ್ನು ಹಾಳು ಮಾಡ್ತಾನೆ. ಅದಾಗಬಾರ್ದು ಅಂತ ಅಂದರೆ ಪ್ರತಿನಿತ್ಯ 2 ಟೈಮ್ ಒಂದು ಆಂಜನೇಯನ ದೇವಾಲಯಕ್ಕೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡಿ, ಸಾಧ್ಯವಾದರೆ ಹನುಮನ್ ಚಾಲೀಸ ಪಾರಾಯಣವನ್ನ ಮಾಡಿ, ನಾಟಿ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ, 24 ಗಂಟೆ ಸಿಂಧೂರ ಧಾರಣೆಯನ್ನ ಮಾಡಿ, ಆಂಜನೇಯನ ಮೂಲ ಮಂತ್ರವನ್ನ ಅಥವಾ ಗಾಯತ್ರಿ ಮಂತ್ರವನ್ನ ಪಾರಾಯಣವನ್ನ ಮಾಡಿ, ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್, ಈ ಮಂತ್ರವನ್ನ ಹೆಚ್ಚಾಗಿ ಹೇಳ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಶನಿಯ ದೋಷ ಪ್ರಮಾಣಗಳು ಕಮ್ಮಿ ಆಗತ್ತೆ. ಇನ್ನು ಗುರುಬಲ ಇಲ್ವಲ್ಲ, ಗುರುಗಳೇ ಏನ್ ಮಾಡಬೇಕು? 4ನೇ ಮನೆಯಲ್ಲಿ ಗುರು ಮಾನಹಾನಿಯನ್ನ ಮಾಡಿಬಿಡ್ತಾನೆ. ಇರ್ತಕ್ಕಂಥ ಮರ್ಯಾದೆಯನ್ನ ಅಕ್ಕಪಕ್ಕದವರು ಎಲ್ಲ ಒಳ್ಳೆಯವರು ಅಂತ ಇದ್ರು, ಆದರೆ ಮಾನ ಮರ್ಯಾದೆ ಹೋದ್ಮೇಲೆ ಬದುಕಿದ್ರೆಷ್ಟು ಸತ್ತರೆಷ್ಟು? ಯಾಕೆ ಬದುಕಿರ್ಬೇಕು ನಾವು? ಬಹಳಷ್ಟು ಜನ ಈ ಪ್ರಶ್ನೆ ಕೇಳ್ತೀರ. ಸ್ವಾಮಿ, ನೀವು ಮಾಡಿಕೊಳ್ತಕ್ಕಂಥ ಸ್ವಯಂಕೃತ ಅಪರಾಧ ಗುರುಬಲದಿಂದ. ಗುರುಬಲ ಅಂತಕ್ಕಂಥದ್ದು ಹೇಗೆ? ನೀವು ಯಾವುದಾದ್ರೂ ಗುರುವಿಗೆ ನಿಂದನೆ ಮಾಡಿದ್ದೀರಾ? ಗುರು ದ್ರೋಹ ಮಾಡಿದ್ದೀರಾ? ಇಲ್ಲ ಗುರುವಿನ ಮನೆಯಲ್ಲಿ ಕಳ್ಳತನ ಮಾಡಿದ್ದೀರಾ? ಇಲ್ಲ ದೇವರ ಆಸ್ತಿಪಾಸ್ತಿಗಳನ್ನ ನುಂಗಿ ನೀರು ಕುಡ್ದಿದ್ದೀರಾ? ಅಂತವರಿಗೆ ಗುರು ಬಲ ಅಂತಕ್ಕಂಥದ್ದಿಲ್ಲ ಅಂದಾಗ ಗುರು ಚಾಂಡಾಲ ಯೋಗವಾಗಿ ಪರಿವರ್ತನೆಯಾಗತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆದರೆ ಈ ರೀತಿ ಯಾವುದೇ ಒಂದು ತಪ್ಪುಗಳನ್ನೇ ನೀವು ಮಾಡಿಲ್ಲ ಅಂತ ಅಂದರೆ ಹೆಚ್ಚಿಗೆ ಗುರುವಾರ ದತ್ತಾತ್ರೇಯರ ದೇವಾಲಯಕ್ಕೆ ಹೋಗಿ
ದತ್ತ ಚರಿತ್ರೆಯನ್ನ ಪಾರಾಯಣವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ, ಆಗ ಗುರು ಬಲ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗತ್ತೆ. ಈ ಜೂನ್ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ದತ್ತಾತ್ರೇಯನನ್ನ ಪೂಜಿಸ್ತಕ್ಕಂಥದ್ದು, ಆಂಜನೇಯನನ್ನ ಪೂಜಿಸ್ತಕ್ಕಂಥದ್ದು ತುಂಬ ಉತ್ತಮ. ಈ ರೀತಿ ಮಾಡಿದಾಗ ಬಹಳಷ್ಟು ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ.